ಎಫೆಸಿ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ದೇವರು ನಮ್ಮನ್ನು ಎದಕ್ಕೆ ಕರೆದಿದ್ದಾನಂತ? ನಾವು ಪೂರ್ಣ ವಿನಯ ಉಳ್ಳವರಾಗಿ ಸಾತ್ವಿಕದಿಂದ ನಾವು ಜೀವಿಸೋಕೆ, ಸಮಾಧಾನವಾಗಿ ಇರೋದಕ್ಕೆ ನಮ್ಮನ್ನು ದೇವರು ಕರೆದಿದ್ದಾನಂತೇಳಿ ವಾಕ್ಯ ಹೇಳುತ್ತದೆ. ನಾವ್ ಹೆಂಗಿರ್ಬೇಕಂತ? ಸಮಾಧಾನವಾಗಿರ್ಬೇಕಂತ. ಎಲ್ಲರೊಂದಿಗೆ ನಾವು ಸಮಾಧಾನವಾಗಿರ್ಬೇಕು, ಎಲ್ಲರೊಂದಿಗೆ ನಾವು ಸಾತ್ವಿಕದಿಂದ ನಾವು ಇರಬೇಕು. ಇಲ್ಲಿ 2 ರಕ ಸಮಾಧಾನ ಇದಾವ. ದೇವರು 2 ರೀತಿಯಾಗಿ ಸಮಾಧಾನ ನಮಗೆ ಇರೋಂತ ಹೇಳ್ತಾನೆ. ಒಂದು, ಯೇಸು ಸ್ವಾಮಿ ರಕ್ತಲಿದ್ದ ನಾವು ತೊಳೆಯಲ್ಪಟ್ಟು ನಮ್ಮ ಪಾಪ ದೋಷವೆಲ್ಲ ತನ್ನ ರಕ್ತಲಿದ್ದ ನಾವು ತೊಳ್ಕೊಂಡು ವಿಶ್ವಾಸಲಿದ್ದ ನೀತಿವಂತರಾಗಿ ದೇವರ ಹತ್ರ ನಾವು ಸಮಾಧಾನ ಆಗಬೇಕು. ಅದು ಇಂಪಾರ್ಟೆಂಟ್. ಮೊದಲನೇದಾಗಿ ನಾವೇನ್ ಮಾಡಬೇಕು? ಕ್ರಿಸ್ತ ರಕ್ತಲಿದ್ದ ನಾವು ತೊಳೆಯಲ್ಪಟ್ಟು ರಕ್ಷಣೆಯಲ್ಲಿ ಬಂದು ನಾವು ದೇವರ ಹತ್ರ ನಾವು ಸಮಾಧಾನ ಆಗಬೇಕು. ಆಮೇಲೆ ಏನಂತ ಹೇಳ್ತದಾನ? ಎಲ್ಲರ ಹತ್ರ ಕೂಡ ನೀವು ಸಮಾಧಾನವಾಗಿರ್ರಿ, ಎಲ್ಲರ ಹತ್ರ ಕೂಡ ನೀವು ಸಾತ್ವಿಕದಿಂದ ನೀವು ಜೀವಿಸ್ರಿ, ಯಾರಿಗೆ ನೀವು ವ್ಯತಿರೇಕವಾಗಿ ನೀವು ಹೋಗ್ಬೇಡ್ರಿ, ಕ್ರೂರವಾಗಿ ನೀವು ಬಿಹೇವ್ ಮಾಡಬೇಡ್ರಿ, ವಿನಯದಿಂದ ನೀವು ಜೀವಿಸ್ರಿ. ಜಗಳ ಬರೋದು ಕಾಮನ್, ಕುಟುಂಬ ಅಂದಾಗ ಜಗಳ ಬರೋದು ಕಾಮನ್. ಆದ್ರೆ ಅಲ್ಲಿ ನಾವು ಸಮಾಧಾನ ಆಗ್ಬಿಡ್ಬೇಕು, ಬೇಗನೆ ಸಮಾಧಾನ ಆಗ್ಬಿಡ್ಬೇಕು. ಅದನ್ನ ಬೆಳೆಸ್ಕೊಂಡು ಹೋಗ್ಬಾರ್ದು. ಇವ್ರು ಹಿಂಗಂದ್ರು ಅಂತೇಳಿ ಅಲ್ಲಿ ದ್ವೇಷ ಬೆಳೆಸ್ಕೋಬಾರ್ದು, ಅದನ್ನ ದೊಡ್ಡದು ಮಾಡ್ಕೊಂಡು ಹೋಗ್ಬಾರ್ದು. ಬೇಗನೆ ಬಂದು ಅಲ್ಲಿ ಸಮಾಧಾನ ಆಗ್ಬಿಡ್ಬೇಕು. ಸಮಾಧಾನ ಆದ್ರೆ ನಾವೇನೋ ಕಡಿಮೆ ಹಂಗೇನು ಅನ್ಕೋಬಾರ್ದು. ಈಗ ಅಣ್ಣ ತಮ್ಮರ ಮಧ್ಯದಲ್ಲಿ ಕೂಡ ಸಮಾಧಾನ ಇರೋದಿಲ್ಲ. ಒಂದೊಂದು ಟೈಮಲ್ಲಿ ಏನೋ ಒಂದು ಗಲಿಬಿಲಿ ಆಗಿರ್ತಾವ. ಯಾಕೋಬು ಏಸಾವು ನಾವು ಅವ್ರ ಜೀವಿತ ನೋಡಿದ್ರೆ, ಈ ಏಸಾವು ಯಾಕೋಬನ ಮೇಲೆ ಸಿಟ್ಟಾಗ್ತಾನ. ಯಾಕಂದ್ರೆ ಯಾಕೋಬ್ ಏನ್ ಮಾಡ್ತಾನ? ಏಸಾವನ ಆಶೀರ್ವಾದ ಎಲ್ಲ ತಗೊಂಡು ಓಡೋಗ್ಬಿಡ್ತಾನ. ಏಸಾವು ಆತನ ಮೇಲೆ ಸಿಟ್ಟಿಟ್ಕೊಂತಾನ. ಯಾಕೋಬು ಹೋಗಿ 20 ವರ್ಷ ಆದ್ರೂ ಏಸಾವು ಅದೇ ಸಿಟ್ಟಿಟ್ಕೊಂಡಿರ್ತಾನ. 400 ಮಂದಿನ ಕರ್ಕೊಂಡ್ಬರ್ತಾನ. ಯಾಕೋಬ್ ಸಿಕ್ಕಿದ್ರೆ ಇನ್ನ ಸಾಯಿಸ್ಬೇಕು, ಬಿಡಬಾರ್ದು ಯಾಕೋಬ್ನ. 20 ವರ್ಷ ಆದ್ರೂ ಕೂಡ ಆ ಕಸಿ ಹಂಗೆ ಇಟ್ಕೊಂಡಿರ್ತಾನೆ. ಅದು ಯಾಕೋಬ್ ಗೊತ್ತಾದಾಗ ಯಾಕೋಬ್ ಏನ್ ಮಾಡ್ತಾನೆ ಹೇಳ್ರಿ? ಎಷ್ಟು ವಿನಯದಲ್ಲಿದ್ದ 7 ಸಾರಿ ಸಾಷ್ಟಾಂಗ ಪಡ್ತಾನ ಅವ್ರ ಅಣ್ಣನ ಮುಂದೆ. 7 ಸಾರಿ ಪಶ್ಚಾತ್ತಾಪ ಪಡ್ತಾನ. ಅವಾಗ ಏಸಾವ್ ಏನ್ ಮಾಡ್ತಾನ? ಕರಗ್ಬಿಡ್ತಾನ. ಆ ತಮ್ಮ ಆ ವಿನಯತೆ, ಆ ಕ್ಷಮಾಪಣೆ ನೋಡಿ 20 ವರ್ಷದಿಂದ ಸಿಟ್ಟು ಬೆಳೆಸ್ಕೊಂಡಿರೋದು ಆ ಒಂದೇ ಕ್ಷಣದಲ್ಲಿ ಹೋಗ್ಬಿಡ್ತದೆ. ಇಬ್ರು ಸಮಾಧಾನ ಆಗ್ತಾರ, ಇಬ್ರಿಗೆ ಐಕ್ಯತೆ ಬರ್ತದೆ. ಹೆಂಗ್ ಬಂತು ಅಲ್ಲಿ? ಯಾಕೋಬು ವಿನಯತೆಲಿದ್ದ, ಸಾತ್ವಿಕಲಿದ್ದ, ತಗ್ಗಿಸ್ಕೊಂಡಿದ್ಕ ಅಲ್ಲಿ ಏನಾಗೈತೆ? ಅವ್ರಿಬ್ಬರ ಮಧ್ಯದಲ್ಲಿ ಸಮಾಧಾನ ಬಂದತೆ. ನಮಗ್ ತಗ್ಗಿಸ್ಕೋಬೇಕು. ಅವರೇ ಸಾರಿ ಹೇಳಿ, ನಾನೆದಕ್ಕೆ ಹೇಳ್ಬೇಕು, ಅವ್ರದೇ ತಪ್ಪೈತಲ್ಲ, ಆ ರೀತಿ ಇರಬಾರ್ದು. ಯಾರ್ದನ್ನ ಇರ್ಲಿ ತಪ್ಪು, ನಾವು ಸಮಾಧಾನ ಪಡುವಂತವ್ರಾಗಿರ್ಬೇಕು. ವಾಕ್ಯ ಅದೇ ಹೇಳ್ತದೆ. ನಾನು ನಿಮ್ಮನ್ನು ಕರೆದಿರೋದೇ ಅದಕ್ಕ, ಸಮಾಧಾನದಿಂದ ನೀವು ಜೀವಿಸಕ್ಕೆ ನಾನು ಕರೆದೀನಿ. ಯೇಸು ಸ್ವಾಮಿ ಸಮಾಧಾನ ಕರ್ತನಾತ. ಆತನ ಹೆಸರಿನಲ್ಲಿ ಒಂದು ಹೆಸರೇನು? ಸಮಾಧಾನ ಕರ್ತನು. ಮತ್ತೆ ನಾವು ತಂದೆ ಮಕ್ಕಳಾಗಿ ಮತ್ತೆ ನಾವು ಕೂಡ ಆ ರೀತಿ ಜೀವಿಸುವಂತರಾಗಿರ್ಬೇಕಲ್ಲ. ಕ್ರಿಸ್ತ ರೂಪದಲ್ಲಿ ನಾವು ಬರೋದಂದ್ರೆ ಏನು? ನಮ್ಮಲ್ಲಿ ಆ ಸಮಾಧಾನ ಇಲ್ಲಾಂದ್ರೆ ನಾವು ಇನ್ನು ಕ್ರಿಸ್ತ ರೂಪದಲ್ಲಿ ಹೆಂಗ್ ಬಂದಂಗ ಅರ್ಥ? ಅದು ಇಲ್ಲಲ್ಲ. ಇನ್ನ ನಮಗೆ ಕ್ರಿಸ್ತ ವಿರುದ್ಧವಾದ ಸ್ವಭಾವಗಳು ಐತಂತಲ್ಲ ಅರ್ಥ. ಕ್ರಿಸ್ತ ಸ್ವಭಾವದಲ್ಲಿ ನಾವು ಬರ್ಬೇಕಂದ್ರೆ ಕೂಡ ನಮ್ಮಲ್ಲಿ ಸಮಾಧಾನ ಇರ್ಬೇಕು. ಸಾರಿ ಕೇಳಿದ್ರೆ ನನ್ ಮರ್ಯಾದೆ ಹೋಗ್ತತೇನೋ, ನನ್ನ ಹಮ್ ಏನಾಗ್ತತೆ ಹಂಗ ಅನ್ಕೋಬಾರ್ದು. ಸಾರಿ ಕೇಳಿದ್ರೆ ಮರ್ಯಾದೆ ಹೋಗೋದಿಲ್ಲ, ಸಾರಿ ಕೇಳಿದ್ರೆ ಇನ್ನ ಘನತೆ ಬರ್ತತೆ. ಆಮೇನ್, ಅಲ್ಲೆಲ್ಲ ವಾಕ್ಯ ಏನಂತ ಹೇಳ್ತತೆ? ಯಾರು ತಗ್ಗಿಸ್ಕೊಳ್ತಾರೋ ಅವ್ರು ಹೆಚ್ಚಿಸಲ್ಪಡ್ತಾರ ಅಂತೇಳಿ ವಾಕ್ಯ ಹೇಳ್ತತೆ. ನೀನ್ ಎಷ್ಟು ತಗ್ಗಿಸ್ಕೊಂತೀವೋ ದೇವ್ರ ನೀನು ಅಷ್ಟು ಹೆಚ್ಚಿಸ್ತಾನೆ, ಅಷ್ಟು ಆಶೀರ್ವದಿಸ್ತಾನೆ. ಸಮಾಧಾನದಿಂದ ನಾವು ಜೀವಿಸುವಂತವ್ರಾಗಿರ್ಬೇಕು. ಅದಕ್ಕಾಗಿ ದೇವ್ರು ನಮ್ಮನ್ನು ಕರೆದಿದ್ದಾನೆ. ಆಮೇನ್.